ನಟಿ ರನ್ಯಾ ರಾವ್ ಪತಿ ಜತಿನ್ ಹುಕ್ಕೇರಿಗೆ ಬಿಗ್ ರಿಲೀಫ್ ಸಿಕ್ಕಿದೆ. ಆತನನ್ನ ಬಂಧಿಸದಂತೆ ಹೈಕೋರ್ಟ್ ಆದೇಶವನ್ನ ನೀಡಿದೆ. ಕಾನೂನು ಪ್ರಕ್ರಿಯೆಯನ್ನ ಪಾಲಿಸದೆ ಬಂಧಿಸದಂತೆ ಸೂಚನೆಯನ್ನ ಕೊಟ್ಟಿದೆ ಹೈಕೋರ್ಟ್. ಬಂಧನ ಭೀತಿಯಿಂದಾಗಿ ರನ್ಯಾ ಪತಿ ಹೈಕೋರ್ಟ್ ಮೆಟ್ಟಿಲನ್ನ ಏರಿದ್ರು. ಪತ್ನಿಯ ಮೇಲಿನ ಆರೋಪಕ್ಕೂ ನನಗೂ ಯಾವುದೇ ಸಂಬಂಧವಿಲ್ಲ ಅಂತ ಹೇಳಿ ಹೈಕೋರ್ಟ್ನಲ್ಲಿ ವಾದವನ್ನ ಮಂಡಿಸಲಾಗಿತ್ತು. ಸದ್ಯ ಹೈಕೋರ್ಟ್ ರನ್ಯಾ ಪತಿ ಜತಿನ್ಗೆ ರಿಲೀಫ್ ಅನ್ನ ಕೊಟ್ಟಿದೆ. ರನ್ಯಾ ಪತಿ ಜತಿನ್ ಪರವಾಗಿ ವಕೀಲರಾಗಿರುವಂತಹ ಪ್ರಭುಲಿಂಗ ನಾವದಗಿ, ಹಿರಿಯ ವಕೀಲರಾಗಿರುವಂತಹ ಪ್ರಭುಲಿಂಗ ನಾವದಗಿ ವಾದವನ್ನ ಮಂಡಿಸಿದ್ರು. ಕೋರ್ಟ್ನಲ್ಲಿ ಜತಿನ್ ಹೇಳಿದ್ದೇನು, ಪತ್ನಿಯ ಮೇಲಿನ ಆರೋಪಕ್ಕೂ ಜತಿನ್ಗೂ ಸಂಬಂಧ ಇಲ್ಲ. ಡಿಆರ್ಐ ಅಧಿಕಾರಿಗಳು ಸಮನ್ಸ್ ನೀಡಿದಾಗ ತನಿಖೆಗೆ ಸಹಕರಿಸಿದ್ದಾರೆ. ಎರಡನೇ ಬಾರಿಯೂ ಕರ್ಕೊಂಡು ಹೋಗಿ ವಿಚಾರಣೆಗೆ ಒಳಪಡಿಸಿದ್ದಾರೆ ಅಂತ ಹೇಳಿ ಹೈಕೋರ್ಟ್ಗೆ ತಿಳಿಸುವಂತಹ ಕೆಲಸವನ್ನ ಮಾಡಿದ್ರು. ಸದ್ಯ ಹೈಕೋರ್ಟ್ ರನ್ಯಾ ಪತಿ ಜತಿನ್ಗೆ ರಿಲೀಫ್ ಅನ್ನ ಕೊಟ್ಟಿದೆ. ಕಾನೂನಿನ ಪ್ರಕ್ರಿಯೆಯನ್ನ ಪಾಲಿಸದೆ ಬಂಧಿಸದಂತೆ ಸೂಚನೆಯನ್ನ ನೀಡಿದೆ. ಮತ್ತಷ್ಟು ಡೀಟೇಲ್ಸ್ ನಮ್ಮ ಪ್ರತಿನಿಧಿ ಸಂದೇಶ್ ನೀಡ್ತಾ ಹೋಗ್ತಾರೆ. ಸಂದೇಶ್, ಆಲ್ರೆಡಿ ವಿಚಾರಣೆಗೆ ಒಳಪಡಿಸಿದ್ರು ಡಿಆರ್ಐ ಅಧಿಕಾರಿಗಳು. ಬಂಧನದ ಭೀತಿ ಕಾಡ್ತಾ ಇತ್ತು. ಅದರ ಬೆನ್ನಲ್ಲೇ ಹೈಕೋರ್ಟ್ ಮೆಟ್ಟಿಲನ್ನ ಕೂಡ ಏರಿದ್ರು ರನ್ಯಾ ಪತಿ. ಸದ್ಯ ಕೋರ್ಟ್ ತಾತ್ಕಾಲಿಕವಾದಂತಹ ಒಂದು ರಿಲೀಫ್ ಅನ್ನಂತೂ ಕೊಟ್ಟಿದೆ. ಕೋರ್ಟ್ನಲ್ಲಾದಂತಹ ವಾದ ಪ್ರತಿವಾದ ಏನು, ಕೋರ್ಟ್ನ ಆದೇಶವನ್ನ ವಿಶ್ಲೇಷಣೆ ಮಾಡಬಹುದಾ? ವಿದೇಶಿ ಇಲ್ಲಿ ಡಿಆರ್ಐ ಅಧಿಕಾರಿಗಳು ರನ್ಯಾರವನ್ನ ಬಂಧನ ಮಾಡಿದ ಬೆನ್ನಲ್ಲೇ ಬಂಧನ ಭೀತಿಯಿಂದ ಹೈಕೋರ್ಟ್ ಮೆಟ್ಟಿಲೇರುವಂತದ್ದು. ಅಂದ್ರೆ ರನ್ಯಾರಾವ್ ಪತಿ ಜತಿನ್ ಹುಕ್ಕೇರಿ ಅವರು ಈಗ ಹೈಕೋರ್ಟ್ ಮೆಟ್ಟಿಲೇರಿದ್ದಾರೆ. ಅಂದ್ರೆ ಇಲ್ಲಿ ಪ್ರಮುಖವಾಗಿರುವಂತದ್ದು, ಯಾವಾಗ ರನ್ಯಾರಾವ್ ಅವರನ್ನ ಅರೆಸ್ಟ್ ಮಾಡ್ತಾರೆ, ಅರೆಸ್ಟ್ ಮಾಡಿದ ಬಳಿಕ ವಿಚಾರಣೆಯನ್ನ ಮಾಡಿ ವಿಚಾರಣೆಯ ನಂತರ 2 ಬಾರಿ ನೋಟಿಸ್ ಅನ್ನ ಕೊಟ್ಟು ಜತಿನ್ ಹುಕ್ಕೇರಿ ಅವರ ವಿಚಾರಣೆಯನ್ನ ಮಾಡಲಾಗಿದೆ. ಇದರ ಬೆನ್ನಲ್ಲೇ ಜತಿನ್ ಹುಕ್ಕೇರಿ ಪರ ವಕೀಲರಾಗಿರುವಂತಹ ಪ್ರಭುಲಿಂಗ್ ನಾವದ್ಗಿ ಅವರು ಇವತ್ತು ಹೈಕೋರ್ಟ್ಗೆ ಒಂದು ಅರ್ಜಿಯನ್ನ ಹಾಕೊಳ್ತಾರೆ. ಅಂದ್ರೆ ಇಲ್ಲಿ ಕಾನೂನು ಪ್ರಕ್ರಿಯೆಯನ್ನ ಪಾಲಿಸದೆ ಬಂಧಿಸುವಂತ ಸಾಧ್ಯತೆ ಇದೆ ಅಂತ ಹೈಕೋರ್ಟ್ಗೆ ಒಂದು ಅರ್ಜಿಯನ್ನ ಹಾಕೊಳ್ತಾರೆ. ಈ ಸಂದರ್ಭದಲ್ಲಿ ಅಲ್ಲಿ ವಾದ ಪ್ರತಿವಾದ ಕೂಡ ಆಗುತ್ತೆ. ಯಾಕಂದ್ರೆ ಇಲ್ಲಿ ಪತ್ನಿಯ ಮೇಲೆ ಬಂದಿರುವಂತಹ ಆರೋಪಕ್ಕೂ ಹಾಗೆ ಜತಿನ್ ಹುಕ್ಕೇರಿ ಅವ್ರಿಗೂ ಯಾವುದೇ ರೀತಿಯ ಸಂಬಂಧ ಇಲ್ಲ. ಜೊತೆಗೆ ಡಿಆರ್ಐ ಅಧಿಕಾರಿಗಳು ಯಾವಾಗೆಲ್ಲ ಸಮನ್ಸ್ ನೀಡಿದ್ರು ಆ ಸಂದರ್ಭದಲ್ಲಿ ವಿಚಾರಣೆಗೆ ಹಾಜರಾಗಿ ಅವರ ವಿಚಾರಣೆಗೆ ಸ್ಪಂದನೆಯನ್ನ ನಮ್ಮ ಕಕ್ಷಿದಾರರು ನೀಡಿದ್ದಾರೆ ಅಂತೇಳಿ ಈಗಾಗಲೇ ಕೋರ್ಟ್ನ ಗಮನಕ್ಕೂ ಕೂಡ ತರ್ತಾರೆ. ಜೊತೆಗೆ ಇಲ್ಲಿ ಸುಪ್ರೀಂ ಕೋರ್ಟ್ ನಿರ್ದೇಶನ ಪಾಲಿಸದೆ ಬಂಧಿಸುವಂತಹ ಸಾಧ್ಯತೆ ಕೂಡ ಇದೆ ಅನ್ನೋದನ್ನ ಕೋರ್ಟ್ ಗಮನಕ್ಕೆ ತರ್ತಾರೆ. ಈ ಒಂದು ವಾದವನ್ನ ಆಲಿಸಿದಂತಹ ನ್ಯಾಯಾಲಯ ಇಲ್ಲಿ ಕಾನೂನಿನ ಪ್ರಕ್ರಿಯೆಯನ್ನ ಪಾಲಿಸದೆ ಯಾವುದೇ ಕಾರಣಕ್ಕೂ ಕೂಡ ಜತಿನ್ ಹುಕ್ಕೇರಿ ಅವರನ್ನ ಬಂಧಿಸಬಾರ್ದು ಅಂತ ಹೈಕೋರ್ಟ್ ಆದೇಶವನ್ನ ಕೊಟ್ಟಿರುವಂತದ್ದು. ಇದರಿಂದ ರನ್ಯಾರಾವ್ ಪತಿ ಜತಿನ್ ಹುಕ್ಕೇರಿ ಅವರಿಗೆ ಬಿಗ್ ರಿಲೀಫ್ ಸಿಕ್ಕಿದೆ ಅಂತಾನೆ ಹೇಳ್ಬೋದು. ಅಂದ್ರೆ ವಿಚಾರಣೆಗೆ ನಮ್ಮ ಕಡೆಯವರು ಸ್ಪಂದಿಸ್ತಾರೆ, ಆದ್ರೆ ಅರೆಸ್ಟ್ ಮಾಡುವಂತ ಕೆಲಸವನ್ನ, ಅಂದ್ರೆ ಕಾನೂನಿನ ಪ್ರಕ್ರಿಯೆಯನ್ನ ಪಾಲಿಸದೆ ಅಥವಾ ಯಾವುದೇ ಪ್ರಬಲ ಸಾಕ್ಷ್ಯಾಧಾರಗಳಿಲ್ಲದೆ ಬಂಧಿಸಬಾರ್ದು ಅಂತ ಈಗ ಹೈಕೋರ್ಟ್ ಆದೇಶ ಕೊಟ್ಟಿರೋದ್ರಿಂದ ಈಗ ರನ್ಯಾರಾವ್ ಪತಿ ಜತಿನ್ ಹುಕ್ಕೇರಿ ಅವರಿಗೆ ಬಿಗ್ ರಿಲೀಫ್ ಸಿಕ್ಕಿದೆ ಅಂದ್ರೆ ತಪ್ಪಾಗ್ಲಿಕ್ಕಿಲ್ಲ. ವಿದೇಶ್, ಥ್ಯಾಂಕ್ ಯು ಸಂದೇಶ್ ತಮ್ಮೆಲ್ಲ ಡೀಟೇಲ್ಸ್ಗೆ. ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.